ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ ಎಮ್ಮ ಅಥವಾ ಮಲ್ಲಪ್ಪ ಜೋತಾರ. ಆದ್ಮೇಲೆ ಆಲ್ರೆಡಿ 72 ಗಂಟೆಗಳನ್ನು ನಮ್ಮ ಯತ್ನಾಳ್ ಅವರಿಗೆ ನೋಟಿಸ್ ಕೊಟ್ಟು ಇದಕ್ಕೆ ಸಮರ್ಪಕ ಉತ್ತರ ಕೊಡ್ರಿ ಅಂತ ಕಳಿಸಿದ್ದು. ಅದು ಮುಗಿತಾ ಬರ್ತಾ ಇದೆ. ಆದರೂ ಇವತ್ತಿಗೂ ಯತ್ನಾಳ್ ಬಿಹೇವಿಯರ್ ನೋಡಿದರೆ ಅದು ನಮಗೇನು ಇಲ್ಲಪ್ಪ, ಹಂಗೆ ನೋಟಿಸ್ ಬರ್ತಾವೆ ಹೋಗ್ತಾವೆ ಅನ್ನೋಂಗೆ ಅದ. ಉಡಾಫೆಯಾಗಿ ನಡೆದುಕೊಳ್ತಾ ಇದ್ದಾರೆ ಅಂತ ಅನ್ನಿಸ್ತದೆ. ಅದ್ರ ಜೊತೆಗೆ ತಮ್ಮ ವಾಗ್ದಾಳಿ ಸ್ವಲ್ಪ ಏನೋ ಮೊಂಡಾಗಿರ್ಬೋದು, ಬಟ್ ಮೂಲ ಉದ್ದೇಶ ಏನೈತೆ ಅಂತ ಬದಲು ಮಾಡಬೇಕು ವಿಜೇಂದ್ರ ಅನ್ನೋದು ಗಟ್ಟಿ ಆಗ್ತಾಯಿದೆ. ಇದರಿಂದಾಗಿ ಯತ್ನಾಳರು ಏನಾದರೂ ಮುಂದಿನ ರಾಜ್ಯಾಧ್ಯಕ್ಷರಾಗ್ತಾರ ಅನ್ನುವಂಥ ಪ್ರಶ್ನೆನೂ ಅದ, ಉತ್ತರನೂ ಅದ. ಆಗ್ತಾರೆ ಅನ್ನುವಂಥದ್ದು ಯತ್ನಾಳರ ಬೆಂಬಲಿಗರ ಮಾತದ. ಅವರಾಗ್ಬೋದು ಮತ್ತು ಅವ್ರು ಆಗ್ಬೋದು ಅಂತೇಳಿ. ಆದರೆ ಅತ್ಯಂತ ವಿಶ್ವಸನೀಯ ಮೂಲಗಳಿಂದ ಬರ್ತಾ ಇರೋದು ಮೋಸ್ಟ್ಲಿ 72 ಗಂಟೆಗಳಲ್ಲೇ ಸಮರ್ಪಕವಾದ ಉತ್ತರ ನಮ್ಮ ಯತ್ನಾಳರಿಂದ ಬರಲಿಲ್ಲ ಅಂದರೆ ಅವ್ರನ್ನ ಯಾಕೆ ಉಚ್ಚಾಟನೆ ಮಾಡಬಾರ್ದು ಅನ್ನುವಂಥದ್ದು. ಯಾಕಂದರೆ ಇದನ್ನಷ್ಟು ಈಸಿಯಾಗಿ ತೊಗೊಳ್ಳೋಂಥದ್ದಲ್ಲ. 3ನೇ ನೋಟಿಸದು. ಈ ನೋಟಿಸನ್ನು ಇಷ್ಟು ಬೇಗನೆ ಅವ್ರು ಕೊಟ್ಟಿದ್ದಾರೆ. ಮತ್ತು ಇವರು ಅದಕ್ಕೆ ಇನ್ನೊಂದು ಬರ್ಬೋದು, ನಮ್ದು ಆಗ್ತದೆ ಕೆಲಸ ಭರವಸೆ ಇಟ್ಟಿದ್ದಾರೆ. ಈಗಾಗಲೇ ಹಿಂದಿನ ಇತಿಹಾಸ ನೋಡಿದಾಗ BJP ವಿಶೇಷವಾಗಿ ಶಿಸ್ತಿನ ಪಕ್ಷ ತನಗೆ ಏನು ಡಿಸಿಷನ್ ಬರ್ತದೆ ಆ ಪಕ್ಷ ಡಿಸಿಷನ್ ತೊಗೊಂಡೇ ಬಿಡ್ತದೆ. ಅಲ್ಲಿ ಯಾರನ್ನಾದ್ರೂ ಬಿಡೋದಿಲ್ಲ. ಹಿಂದೆ ನೋಡಿದ AK ಸುಬ್ಬಯ್ಯನವ್ರದ್ದಾಗಿರ್ಬೋದು, ಶಿವಪ್ಪನಂತವ್ರಾಗಿರ್ಬೋದು, ಮುಂದೆ ಅದೇ ಕಾಲಕ್ಕೆ ನಮ್ಮ ಹುಮನಾಬಾದ್ ನಾಯಕರು ಬಸವರಾಜ್ ಸೇಡಮ್ ಅವ್ರದ್ದಾಗಿರ್ಬೋದು, ಇನ್ನೂ ಇದ್ದಾರೆ ಸೇಡಮ್ ಅವರು. ಬಟ್ ಆದರೂ ನೆಗ್ಲಿಜೆನ್ಸಿ ಮಾಡಿ ಓದ್ಬಿಟ್ರು. ಇಲ್ಲ, ಈ ಮಾತನ್ನು ಯಾಕೆ ರೆಫರ್ ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ, ಯತ್ನಾಳರು ನಮ್ಮ ಏನಪ್ಪ ಅಂತಂದ್ರೆ, ಈಗ ನಿಮ್ಗೆ ಗೊತ್ತದ ಶಿವಮೊಗ್ಗದ ಇನ್ನೊಬ್ಬ ಶಾಸಕ ನಮ್ಮ ಈಶ್ವರಪ್ಪನವ್ರು ಸಹಿತ ತೆಗೆದು ಹಾಕಿಬಿಡ್ತು ಪಾರ್ಟಿ. ಅವರು ಸಾಕಷ್ಟು ಏನೋ ಸಿಗಿದೆ, ನಾನು ಹಿಂದೂ ಹುಲಿ, ನಾನು ಹಾಗೆ ಹೀಗೆ ಅವ್ರು ಮಾತಾಡೋದಕ್ಕೇನು ಲಿಮಿಟೇ ಇಲ್ಲ. ಅವರು ಟೀಕಾ ಸಾಕಷ್ಟು ಮಾಡಿದ್ರು ಯಡಿಯೂರಪ್ಪನವ್ರನ್ನ ಟೀಕಾ ಮಾಡಿ ಪಕ್ಷದಲ್ಲಿ ಉಳಿಬೋದಾ ಅನ್ನೋದಕ್ಕೆ ಈಗಾಗಲೇ ಉತ್ತರ ಕೊಟ್ಟದ. ಯಡಿಯೂರಪ್ಪನಿಗಿಂತ ಪಾರ್ಟಿ ವಿರೋಧವಾಗಿ ಪಾರ್ಟಿ ಹೆಸರು ಡ್ಯಾಮೇಜ್ ಮಾಡೋದಕ್ಕೆ ಕಾರಣೀಕರ್ತರಾದರೆ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ. ಇದೆಲ್ಲ ಟ್ರಿಕ್ಸ್ ಗೊತ್ತಿದ್ದನ್ನು ಯಡಿಯೂರಪ್ಪನವ್ರು ಜೋರ್ದಾರಾಗಿ ಅಟ್ಯಾಕ್ ಮಾಡ್ತಾರೆ, ಅಟ್ಯಾಕ್ ಮಾಡ್ತಾ ಇಲ್ಲ ಯತ್ನಾಳರ ಮೇಲೆ. ಯಾಕಂದರೆ ಗಂಭೀರ ವ್ಯಕ್ತಿತ್ವ ಬೆಳೆಸ್ಕೊಂಡು ಬಂದಿದ್ದಾರೆ. ಇದನ್ನು ಹೆಂಗೆ ಹೊಡಿಬೇಕು ಏನು ಹಿಡಬೇಕು ಗೊತ್ತದ ಅವ್ರು ರಾಜಕೀಯ. ಇವ್ರಿಗಿಂತ ಪೂರ್ವದಿಂದ ರಾಜಕೀಯ ಅರ್ಥ ಮಾಡ್ಕೊಂಡು ಬಂದಂಥವ್ರು ಇದ್ದಾರೆ. ಮತ್ತು ಪಾರ್ಟಿಗಳ ಅನಿವಾರ್ಯಪಟ್ಟು ತೋರಿಸ್ಕೊಡ್ತಾ ಇದ್ದಾರೆ ಬೆಂದ ಮೇಲೆ. ಈಗಲೂ ಹಂಗಾಗಿದ್ರೆ ಇಷ್ಟೊಳಗೆ ಯಡಿಯೂರಪ್ಪನವ್ರ ಮನೆಗೆ ಕಳಿಸ್ಬೇಕಾಗಿತ್ತು. ಇವ್ರನ್ನ ಅಟ್ಯಾಕ್ ಮಾಡಿದ್ದು ನೋಡ್ತೀನಂದ್ರೆ, ಅದರಲ್ಲೂ ಮುಖ್ಯವಾಗಿ ಈ ನಮ್ಮ ಏನಪ್ಪ ಅಂತಂದ್ರೆ ವಿಜೇಂದ್ರ ಅವ್ರನ್ನಂತೂ ನಿಶ್ಚಿತವಾಗಿ ಮನೆಗೆ ಕಳಿಸ್ಬೋದಾಗಿತ್ತು. ಆದರೆ ಇನ್ನೂ ಆಗ್ತಾಯಿಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ಯಡಿಯೂರಪ್ಪನಂತ ಒಬ್ಬ ನಾಯಕರಿದ್ದಾರೆ, ಅವ್ರ ಬೆಂಬಲ ನಿಂತಿದ್ದಾರೆ. ಹೀಗಾಗಿ ಈ ಒಂದು ಘಟನೆಯಿಂದಾಗಿ, ಈ ಒಂದು ಪರಿಸ್ಥಿತಿಯಿಂದಾಗಿ ಅವ್ರಿಗೆ ಹೆಚ್ಚಿನ ಅವಕಾಶ ಸಿಗ್ತಾ ಇಲ್ಲ ಅನ್ನೋದು ಸಹಿತ ಅಷ್ಟೇ ಗಮನ. ಯಾಕಪ್ಪ ಅಂತಂದ್ರೆ ಯಡಿಯೂರಪ್ಪನವ್ರನ್ನ ಮತ್ತು ಅವ್ರ ಮಗನ ಕಿತ್ತಾಕೋದು ಸುಲಭ ಮಾತಲ್ಲ ಅನ್ನುವಂಥದ್ದು ಸ್ಪಷ್ಟ ಆಗಿದೆ. ನಿಧಾನಕ್ಕೆ ಒಂದೆರಡು ಅದರಲ್ಲಿ BJPಯ ಹಿರಿಯ ನಾಯಕರು ಕಾಂಪ್ರಮೈಸ್ ಮಾಡಿಬಿಡುವಂಥದ್ದು. ಇವತ್ತೇನಾದರೂ ನಮ್ಮ ಯತ್ನಾಳ್ ಇಷ್ಟು ಗಟ್ಟಿಗೊಂಡು ನಿಲ್ಲೋದು ಕಾರಣ ಅಂದ್ರೆ ರಮೇಶ್ ಜಾರಕಿಹೊಳಿ ಅಂತವ್ರು ಹಿಂದಿದ್ದಾರಪ್ಪ, ನನ್ನನ್ನು ಉಳಿಸ್ಕೊಳ್ತಾರೆ ಅನ್ನೋಂಥ ಭಾವನೆ. ಈ ಭಾವನೆ ಮುಗಿಸ್ಬೇಕಾಗಿದ್ರೆ ರಮೇಶ್ ಅವ್ರನ್ನ ಒಂದು ಏನಪ್ಪ ಅಂತಂದ್ರೆ ಕಾಂಪ್ರಮೈಸಿಂಗ್ ನಿಲ್ಸಿರ್ತಂದ್ರೆ ದೂರ ಸರಿಸುವಂಥದ್ದು, ಮತ್ತು ಇವರಿಂದ ಯಾರ್ಯಾರಿದ್ದಾರೆ ಅವ್ರು ದೂರ ಸರಿಸುವಂಥದ್ದು ಪ್ರಯತ್ನ ಮಾಡ್ತಾ ಇದ್ದಾರಂತ ಸುದ್ದಿ ಉಳಿತಾವೆ. ಹಾಗೇನಾದ್ರೆ ಒಂದೊಂದು ನಿಶ್ಚಿತ ಅನಿಸಾಗತ್ತೈತಿ. ಈಗ ನಮ್ಮ ಯತ್ನಾಳರನ್ನ ಇದಕ್ಕೆ ಈಗಾಗಲೇ ಸೋಮಶೇಖರ್ ಅವ್ರದ್ದೇನೋ ಏನೋ ಕೊಟ್ಟಿಲ್ಲ, ನಡೆದ ಕೊಟ್ಟರು ಇಲ್ಲೋ ಸೋಮಶೇಖರ್ ಆಯಿತು, ಇನ್ನೊಬ್ಬರು ಉದಾಸ್ ಅವ್ರದ್ದಾಯ್ತು, ಮತ್ತಾರ್ದಾಯ್ತು ನಡೆದ ಇವರು ತೆಗಿಬೇಕಪ್ಪ ಅಂತೇಳಿ. ಆದರೆ ಅದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗೈತೆ ಬಾಜುಗಳು. ಬಟ್ ಇಲ್ಲೇ ಯತ್ನಾಳರು ಮಾತ್ರ ಒಂದು ಈ ಘಟನೆಯಲ್ಲೇ ಬದಿಗೆ ಸರಿಸುವಂಥ ಅಥವಾ ಅವರನ್ನು ಕಿತ್ತು ಹಾಕುವಂಥ ಪ್ರಯತ್ನಗಳು ನಡೀತಾ ಇದ್ದಾವೆ ಅಂತೇಳಿ ಭಾಳ ಬಲ್ಲ ಮೂಲಗಳ ಅಭಿಪ್ರಾಯ. ಕಿತ್ತು ಹಾಕ್ಬೋದಾ ಅಂತೇಳಿ. ಯಾಕಂದರೆ ಯತ್ನಾಳರು ಕಿತ್ತು ಹಾಕೋದು ಯಾಕೆ ನಿರ್ಧಾರಕ್ಕೆ ಬರತ್ತಾರಪ್ಪ ಅಂತಂದ್ರೆ, ಅನಗತ್ಯ ಪಾರ್ಟಿ ಹೆಸರು ರಾಜ್ಯ ತುಂಬ ಕೆಳಾಗೈತೈತಿ. ನಿಮಗೆ ಗೊತ್ತದ ಹೆಸರು ಕೆಳಗೈತದೆ. BJP ಆ ಭಾಷೆಯಿಂದ, ಅದರಲ್ಲೂ ನಮ್ಮ ಯತ್ನಾಳ್ ಬಳಸೋ ಭಾಷೆ ಹೆಂಗದಪ್ಪ ಅಂದ್ರೆ ಉತ್ತರ ಕರ್ನಾಟಕದ ಒಬ್ಬ ಅತ್ಯಂತ ಏನಪ್ಪ ಅಂದ್ರೆ ಬಲಿಷ್ಠ ಧ್ವನಿ ಮನುಷ್ಯ ಮಾತಾಡಿದಂಗೆ ಅನ್ನಿಸ್ತಾ ಇದ್ದಾವೆ. ಮತ್ತು ಭಾಷೆಗೆ ಅಲ್ಲಿ ತಾಳೆಲ್ಲ ತಂತಿಲ್ಲ. ಆ ರೀತಿಯಾಗಿ ಒಬ್ಬ ಎದುರಾಳಿ ಬೇಯುವಂಥದ್ದು, ಟೀಕೆ ಮಾಡುವಂಥವು ಇದ್ದಾವೆ. ಹೀಗಾಗಿ ಇದರಿಂದ ಯಡಿಯೂರಪ್ಪರಿಗಿಂತ ಹೆಚ್ಚಿಗೆ ಪಕ್ಷಕ್ಕೆ ಹೊಡೆದು ಬೀಳಲಿಕ್ಕತ್ತದ.
ಅದಕ್ಕೆ ಮುಖ್ಯ ಯಾರಪ್ಪ ಯತ್ನಾಳ್ ತೆಗೆ ಹಾಕಿದ್ರೆ ಒಳ್ಳೇದು. ಮತ್ತು ಯತ್ನಾಳಿಂದ ಲಾಭ ಏನ ಪಕ್ಷಕ್ಕೆ? ಬಿಜಾಪುರದ 2 ಸಲ ಆರಿಸಿ ಬಂದಾರ, ಆ ಮತ್ತಾರೆ ಅದು ಉಳಿದ ಕಡೆ ಏನಪ್ಪ ಅವ್ರದ್ದು ಹಿಂದೂ ಉರಿ ಅಂತ ಅವ್ರು ಕರ್ಕೊಳ್ತಾರೆ, ಅದು ಕಾರಣ ಇಲ್ಲ ಅಂತಲ್ಲ. ಆದರೆ ಹೊರಗೆ ಎಷ್ಟು ಪ್ರಭಾವಿ ಇದ್ದಾರೆ ಅವರು. ಹೊರಗೆ ನೋಡಿದಾಗ ವಿಶೇಷ ಪ್ರಭಾವ ಅವ್ರದ್ದು ಏನು ಕಂಡು ಬರೋದಿಲ್ಲ. ಈಗೀಗ ಏನೋ ಮಾತಾಡೋದ್ರಿಂದ ಏನೋ ಮಾತಾಡಿದ್ರಿಂದಾಗೆ ಅಲ್ಲೆಲ್ಲ ಪ್ರಚಾರ ಸಿಗ್ಲಿಕ್ಕತ್ತಿಲ್ಲ ಅಂತಲ್ಲ, ಆದರೆ ಯಾವ ಪ್ರಮಾಣದಲ್ಲಿ ಸಿಗಬೇಕಾಯಿತು ಅದಿಲ್ಲ ಅಂತ ನಾಯಕರಲ್ಲ. ಇಡೀ ರಾಜ್ಯದ ಹಣೆ ಬರಹವನ್ನು ಬರೆಯುವಂಥ ವ್ಯಕ್ತಿತ್ವ ಅವರಲ್ಲಿ ಇಲ್ಲ ಅನ್ನೋದು ಹೈಕಮಾಂಡ್ಗೆ ಸ್ಪಷ್ಟ ಆಗ್ಯದ. ಇಂಥ ಒಬ್ಬ ಯಡಿಯೂರಪ್ಪ ಇದ್ಕೊಂಡು ಹಿಂದೆ ಲಿಂಗಾಯತ್ ಲಾಬಿ ಇಟ್ಕೊಂಡ್ರೆ ನಾವು 105, 106 ಗೆಲ್ಲಿಕತ್ತೀವಿ, ಪೂರ್ಣ ಬಹುಮತ ಪಡೀಲಿಕ್ಕೆ ಆಗ್ತಾಯಿಲ್ಲ. ಅದರಲ್ಲೂ ಕೇವಲ ಇನ್ನೊಬ್ಬರನ್ನ ಟೀಕಾ ಮಾಡ್ತಾ, ಅದು ಸ್ವಪಕ್ಷದ ಹಿರಿಯರನ್ನು ಟೀಕಾ ಮಾಡುತ್ತಿರುವಂಥ ಯತ್ನಾಳಿಂದ ಏನಾಗೋದು, ಪಾರ್ಟಿಗೆ ಹೆಸರು ಕೆಡ್ತದೆ. ಅದಕ್ಕಾಗಿ ಅವ್ರನ್ನ ಕಿತ್ತು ಹಾಕುವಂಥ ನಿರ್ಧಾರಕ್ಕೆ ಬಂದದ್ದು. ಮೋಸ್ಟ್ ಪ್ರಾಬಬ್ಲಿ ಇಷ್ಟರೊಳಗೆ ಆದರೂ ಆಗ್ಬೋದು, ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾಗಿ ಅಲ್ಲಿ ಒಳಗಿನ ಜನ ಮಾತಾಡ್ತಾ ಇದ್ದಾರೆ. ಒಂದು ವೇಳೆ ಅದು ನಿಜಾನ ಆಗೋದಾದ್ರೆ ನಿಶ್ಚಿತವಾಗಿಯೂ ಈ ನಮ್ಮ ಯತ್ನಾಳರು ಹೊರಗೆ ಬರೋದು ಗ್ಯಾರಂಟಿ ಅಂತ. ಈ ಮಾತುಗಳಿಂದಾಗೆ ಇವತ್ತು ಈ ಒಂದು 3ನೇ ನೋಟಿಸ್ ಯತ್ನಾಳರಿಗೆ ಭಾಳ ತೊಂದರೆ ಕೊಡುವ ಎಲ್ಲ ಸಾಹಿತಿಗಳು ಇದ್ದಾವೆ. ಇದ್ದಾವಲ್ಲ, ಅವ್ರು ಕಿತ್ತು ಹಾಕ್ತಾರೆ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಆದರೂ ಸಹಿತ ಅವ್ರ ಮಿತ್ರರು ಅಷ್ಟು ಸುಲಭ ಬಿಟ್ಟುಕೊಳ್ಳಲಿಕ್ಕಿಲ್ಲ ಅನ್ನೋ ಮಾತುಗಳು ಇದ್ದಾವೆ. ಏನಾದರೂ ಯಡಿಯೂರಪ್ಪನಷ್ಟು ಲಾಭ ಯತ್ನಾಳರನ್ನು ಪಕ್ಷದ ನೋಡಿದ್ರೆ ಆಗುವುದಿಲ್ಲ ಅನ್ನೋದು ಅವ್ರ ಸ್ಪಷ್ಟ ಅಭಿಮತ ಆಗ್ಯದ ಈಗ ಹೈಕಮಾಂಡ್ ಅಂತೇಳಿ. ಹಂಗೆ ಒಂದೇಳೆ ಆ ಡಿಸಿಷನ್ ಆಗಿತ್ತಪ್ಪ ಅಂತಂದ್ರೆ ಮೋಸ್ಟ್ ಪ್ರಾಬಬ್ಲಿ ಯತ್ನಾಳರ ಗುರ್ಚಾಪಿಗೆ ಹೋಗುವಂಥ ಪ್ರಸಂಗ ಬರ್ಬೋದು. ಅದು ಬರದೇ ಇರಲಿ ಅನ್ನೋದು ಅವರ ಬೆಂಬಲಿಗರ ಆಸೆ. ಆದರೆ ಯತ್ನಾಳರ ಮಾತ್ರ ಭಾಳ ತೀವ್ರವಾಗಿ ಹೋಗಿದ್ದಾರೆ. ಒಂದು ಅವರಿರಬೇಕು, ಇಲ್ಲ ವಿಜಯದಿರಬೇಕು ಪಾರ್ಟಿ ಅನ್ನುವಂಥ ಹಂತಕ್ಕೆ ಬಂದಿದ್ದಾರೆ. ಇದರಿಂದಾಗಿ ಪಾರ್ಟಿ ಏನು ಡಿಸಿಷನ್ ತೊಗೋಬೇಕು, ಮತ್ತು ಈಗ ಲೇಟ್ ಮಾಡಿದ ಪಾರ್ಟಿ ಡಿಸಿಷನ್ ತೊಗೊಳ್ಳೋದು. ಈ ಲೇಟ ಮುಂದಿನ ದಿನದಲ್ಲೇ ಈ ಹಿನ್ನೆಲೆಯಲ್ಲೇ ಯತ್ನಾಳರ ದಿನಗಳು ಸಮೀಪ ಬಂದಿದ್ದಾವ ಅನ್ನುವಂಥದ್ದು ನಡೀತಾ ಇದೆ. ಅದೇನಾಗ್ತದೆ ಆಗ ನೋಡೋದು ನಾವು ನೋಡ್ತಾ ಇದ್ದೀವಿ ನಿಮ್ಮೊಂದಿಗೆ. ಆದರೆ ಇಷ್ಟೆಲ್ಲ ಯತ್ನಾಳರಿಗೆ ಒಂದು ಗತಿ ಕಾಣಿಸ್ಬೇಕಾಯ್ತು, ಇಲ್ಲ ವಿಜೇಂದ್ರ ಕಾಣಿಸ್ಬೇಕಾಯಿತು. ಅದು BJPಗೆ ಈಗ ಹೊಡೆದು ಬಿಡೋದು 2 ಮಾತಿಲ್ಲ. ಯಾಕೆ ಕಾಂಗ್ರೆಸ್ ಒಳ್ಳೆ ಹಿಡಿತ ಸಿಗಬೇಕಿತ್ತು, ತಪ್ಪುಗಳು ಮಾಡ್ತಾಯಿತ್ತು ಅಂದ್ರೆ ನಾವು ಅದ್ರ ಕಳ್ಕೊಂಡದ ಇವತ್ತು BJP ಅಂತ ಮಾತ್ರ ಇಷ್ಟು ಹೇಳ್ತಾ ಯತ್ನಾಳರು ಮುಂದುವರಿತಾರ ಅಥವಾ ಎಲ್ಲ ಹಿಡಿತಾರ ಗಾಡಿಯಿಂದ BJP ಇಳಿಸ್ತಾರ. ಅವರು ಇನ್ನೊಬ್ಬ KS ಈಶ್ವರಪ್ಪನವ್ರು ಆಗ್ತಾರೆ. ನೋಡೋಣ ಕಾದು 2 ನಿಮಿಷದಲ್ಲ ಏನಾಗ್ತದೆ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಹೋದ ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. H16 ನೀವು ಅರ್ಥಾತ್ ಸಿದ್ಧಾರ ಇದು ಸತ್ಯದ ಕೈಗೆ ನಡಿ.